ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಇಸ್ಲಾಂಪುರ ತಂಡದ ಆಟಗಾರ ಚಿಂಚಲಿ ತಂಡದ ಮೇಲೆ ದಾಳಿ ಭಾಗದಲ್ಲಿ ಇದು ಐತಿಹಾಸಿಕ ಕಬಡ್ಡಿ ವೈಭವ ತೇರ್ದಾಳ ಪಟ್ಟಣದಲ್ಲಿ 1990ರಿಂದ ಕೂಡ 2024ರವರೆಗೆ ನಿರಂತರವಾಗಿ ಕಬಡ್ಡಿ ವೈಭವ ಜರುಗುತ್ತಾ ಇದೆ. ಅದರಲ್ಲಿ ಒಂದೇ ಒಂದು ವರ್ಷ ಗ್ಯಾಪ್ ಆಗಿದೆ. ಅದು ಜಗತ್ತಿಗೆ ಮಹಾಮಾರಿ ಎಂಬ ದೊಡ್ಡ ರೋಗ ಬಂದಾಗ 2019ರಲ್ಲಿ ಮಾತ್ರ ಈ ಒಂದು ಪಟ್ಟಣದಲ್ಲಿ ಕಬಡ್ಡಿ ವೈಭವ ನಡೆದಿಲ್ಲ. 3,000 ಪ್ರಥಮ ಬಹುಮಾನ ಇದ್ದಂತ ಕಬಡ್ಡಿ ವೈಭವ ಇವತ್ತು ಪ್ರಥಮ ಬಹುಮಾನ 40,000ಕ್ಕೆ ಏರಿದ. ಒಂದ್ಸಲ ಆಯೋಜಕರಿಗೆ ಜೋರಾದ ಚಪ್ಪಾಳೆ ಬರಲಿ ಆತ್ಮೀಯರ. ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹೆಸರುವಾಸಿಯಾಗಿರುವಂತಹ ಪ್ರಭುಲಿಂಗೇಶ್ವರ್ ಕಬಡ್ಡಿ ತಂಡ ತೇರ್ದಾಳ್ ಇವರ ನೇತೃತ್ವದಲ್ಲಿ ಅದ್ಭುತವಾದಂತಹ ಪಂದ್ಯಾವಳಿ. ಮಿಸ್ಟೇಕ್ ಆಗ್ತಾ ಇದೆ. ಶೀತಲ್ ಅವರು ಆರಂಭದಲ್ಲಿ ಅಂಕಣದ ಹೊರಭಾಗ್ಯ ಹೋಗ್ತಾ ಇದ್ದಾರೆ. ಒಂದು ಅಂಕದ ಸಂಪಾದನೆ ತಂಡಕ್ಕೆ ಆಶ್ರಯ ಆಗ್ತಾ ಇದೆ. ದಾಳಿ ಭಾಗದಲ್ಲಿ ಸಪೋರ್ಟಿವ್ ದಾಳಿಗಾರ ಅಮೀನ್. ಪಂದ್ಯಾವಳಿ ಯಶಸ್ಸು ಆಗಲಿಕ್ಕೆ ಆಯೋಜಕರ ಪಾತ್ರ ಬಹಳ ಒಂದು ಪ್ರಾಮುಖ್ಯತೆ. ಒಂದು ತಿಂಗಳ ಕಾಲ ಪರ್ಯಂತ ತಮ್ಮ ಮನೆಯ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಿಮ್ಮೆಲ್ಲರಿಗೂ ಕೂಡ ಕಬಡ್ಡಿಯ ರಸದೌತ ಊಟವನ್ನು ಒಳಪಡಿಸ್ತಕ್ಕಂಥ ನಮ್ಮ ಪ್ರಭುಲಿಂಗೇಶ್ವರ ಕಬಡ್ಡಿ ತಂಡದ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಲು ಕೂಡ ಕಡಿಮೆನೆ. 2-0 ಪಂದ್ಯ ಆರಂಭಗೊಂಡಿದೆ. ಅದು ಒಳ್ಳೆಯ ಪಂದ್ಯ ಮೈದಾನದ ಮಧ್ಯದಲ್ಲಿ ಅದು ನೋಡಬೇಕಿಲ್ಲಿ 5 ಜನ ಆಟಗಾರ ನಡುವೆ ಬೋನಸ್ ಲೈನ್ ಆಫ್ ಇದ್ದಂಥ ಸಂದರ್ಭದಲ್ಲಿ ಒಳ್ಳೆಯ ಪ್ರಯತ್ನ ಬರ್ತಾ ಇದೆ. ವಾಪಸ್ ಆತಿಯನ್ನು ಪಡೀತಾ ಇದ್ದಾರೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ಡಿಫೆನ್ಸಿವ್ ಭಾಗದ ಆಟಗಾರ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಇಸ್ಲಾಂಪುರ ಯುವ ಆಟಗಾರ ನಡುವೆ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಕೈ ಕೆಳಗೆ ಮಾಡ್ಬೇಕು, ಕೈ ಕೆಳಗೆ ಮಾಡ್ಬೇಕು. ಇನ್ನು ಮತ್ತೊಮ್ಮೆ ಇಸ್ಲಾಂಪುರ ತಂಡದ ಯುವ ದಾಳಿಗಾರ ಎಡಬದಿ ಆಟಗಾರ ಲೆಫ್ಟ್ ರೈಟರ್ 4 ಜನ ಆಟಗಾರ ನಡುವೆ ನೋಡಿ. ಎಲ್ಲ ತಂಡದವರು ಬಂದು ಸಿರುಗುಪ್ಪಿ ಸರ್ ಹತ್ರ ತಮ್ಮ ವರದಿಯನ್ನ ನೀಡಿ ಯಾರ್ಯಾರು ಎಲ್ಲೆಲ್ಲಿದ್ದೀರಿ ನೋಡಿ. ಇನ್ನು ಮುಂದೆ ಎಲ್ಲ ನಾನ್ ಸ್ಟಾಪ್ ಪಂದ್ಯಗಳು ಆರಂಭ ಆಗಲಿವೆ. ಯಾವುದೇ ಕಾರಣಕ್ಕೂ ಕೂಡ ಬ್ರೇಕ್ ಇರುವುದಿಲ್ಲ. ಸರಿಯಾದ ಸಮಯಕ್ಕೆ ಬಂದರೆ 7 ನಿಮಿಷ, ಲೇಟಾಗಿ ಬಂದರೆ 5 ನಿಮಿಷ. ಡಿಪೆಂಡ್ ಅಪಾನ್ ನೀವು. ಎಸ್ ಪಂದ್ಯಾವಳಿ ಆರಂಭ ಆಗಿದೆ. ಫಸ್ಟ್ ಟೈಮ್ ಒಟ್ಟು ಅಕಾಡೆಮಿ ಚಿಂಚಲಿ ಮೊದಲಾರ್ಧದ ಮೊದಲನೆಯ ಸಮಯದ ಬೇಡಿಕೆಯ ಸದ್ಬಳಕೆ ಚಿಂಚಲಿ ತಂಡ. ನೆಕ್ಸ್ಟ್ ಮ್ಯಾಚ್ ಪ್ರಭುಲಿಂಗೇಶ್ವರ ತೇರ್ದಾಳ್ ಬಿ ವರ್ಸಸ್ ಸಹ್ಯಾದ್ರಿ ಕೋಲ್ಹಾಪುರ. ನೆಕ್ಸ್ಟ್ ಮ್ಯಾಚ್ ಸಹ್ಯಾದ್ರಿ ಕೋಲ್ಹಾಪುರ ವರ್ಸಸ್ ಪ್ರಭುಲಿಂಗೇಶ್ವರ ತೇರ್ದಾಳ್ ಬಿ. ಟೆನ್ಷನ್ नको, समाधान नको. सेकंड राइट ओके थर्ड ಥರ್ಡ್ ರೈಟ್ ಡಿಸೈಡ್ ರೈಟ್ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ ಇಸ್ಲಾಂಪುರ ತಂಡದ ಆಟಗಾರ ಬೋನಸ್ ಲೈನ್ ಆಪಿದ 4 ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ಇಡ್ತಾ ಇದ್ದಾರೆ. ಕಾತೋಡಬೇಕಲ್ಲಿ ಇಟ್ಟು ಆಡ ದಾಳಿಯಿಂದ ಪಾರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಾತೋಡಬೇಕಲ್ಲಿ ರೈಡರ್ ಈಸ್ ಔಟ್. ಪಾಯಿಂಟ್ ಚಿಂಚಲಿ. ಒಂದು ಟ್ಯಾಕಲ್ ಮುಖೇನ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಚಿಂಚಲಿ ತಂಡದ ಆಟಗಾರರು. ಆರಂಭಿಕ ಹಂತದಲ್ಲಿ ಮಿಸ್ಟೇಕ್ ಮಾಡಿದಂತ ಆಟಗಾರ ಸೀತಲ್ ಮತ್ತೊಮ್ಮೆ ದಾಳಿಯಲ್ಲಿ ಎಡಬದಿ ಆಟಗಾರ ತಂಡದ ಆಲ್ರೌಂಡರ್ ಆಟಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 6 ಜನ ಆಟಗಾರ ನಡುವೆ ಮಿಸ್ಟೇಕ್ ಆಗ್ತಾ ಇದೆ. ಇಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ ಅಕಾಡೆಮಿ ಚಿಂಚಲಿ ತಂಡದ ಯುವ ಆಟಗಾರರು ಪಂದ್ಯವನ್ನು ಆಡ್ತಾ ಇದ್ದಾರೆ.
ಹೋದ ವರ್ಷ ಪ್ರಭುಲಿಂಗೇಶ್ವರ ಕಬಡ್ಡಿ ವೈಭವದಲ್ಲಿ ತೃತೀಯ ಸ್ಥಾನ ಪಡೆದಿರುವಂತಹ ಅಕಾಡೆಮಿ ಚಿಂಚಲಿ ತಂಡ ಇವತ್ತಿನ ಮೊದಲನೇ ಪಂದ್ಯವನ್ನು ಆಡ್ತಾ ಇದೆ. ಮತ್ತೊಮ್ಮೆ ಇಸ್ಲಾಂಪುರ ತಂಡದ ದಾಳಿಗಾರ 6 ಜನ ಆಟಗಾರ ನಡೆದು ಎಡಬದಿಯಿಂದ ಸಾಕಷ್ಟು ಬಾರಿ ದಾಳಿ ಮಾಡ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೊಂದು ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತ ಹಿಡಿತ ಹೊಂದಾಣಿಕೆ ಹಿಡಿತಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರ್ತಾ ಇದ್ದಾರೆ ಚಿಂಚಲಿ ತಂಡದ ಆಟಗಾರ. ಒಂದು ಟ್ಯಾಕಲ್ ಮುಖೇನ 3-3 ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಮತ್ತೊಮ್ಮೆ ಅಮಿ ನೋಡಿ ಭಾಗವಹಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲ ತಂಡದ ನಾಯಕರ ಈಗಾಗಲೇ ಪಿಕ್ಚರ್ ಕಾಪಿ ರೆಡಿ ಇದೆ. ತಾವೆಲ್ಲರೂ ಕೂಡ ಅಲ್ಲಿ ಇಲ್ಲಿ ನಿಲ್ಲದೆ ಕಾಲವನ್ನು ಕಳೆಯದೆ ನಮ್ಮ ಕರೆಗೆ ಹೋಗಟ್ಟು ಬೇಗನೆ ಆಗಮಿಸಿ ತಮ್ಮ ತಂಡದ ವರದಿಗೆ ನಾವು ಮಾಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ತಾ ಇದ್ದೀವಿ. These are requested all team managers and coaches please report here immediately. 3-3 ಪಂದ್ಯ. ಇಲ್ಲಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ ಶೀತಲ್ ಅವರಿಗೂ. ರೈಟ್ ಕಾರ್ನರ್ ವಿಭಾಗದಲ್ಲಿ ಶೀತಲ್ ಮತ್ತು ಬಸ್ಸು ಅವರ ಕಾಂಬಿನೇಷನ್ ಟ್ಯಾಕಲ್. ಹೊಂದಾಣಿಕೆ ಹಿಡಿತಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಸುಪಟಕಲ 3 ಜನ ಆಟಗಾರ ನಡುವೆ ಮತ್ತೊಮ್ಮೆ ಯುವ ದಾಳಿಗಾರ ಅಮಿ. ಒಳ್ಳೆಯ ಪಂದ್ಯ ಇದೆ ಮೈದಾನದಲ್ಲಿ. 4-3 ಪಂದ್ಯ. ಮುಂದಿನ ಮತ್ತೊಮ್ಮೆ ಇಸ್ಲಾಂಪುರ ತಂಡದ ಆಟಗಾರ ದಾಳಿ ಭಾಗದಲ್ಲಿ 7 ಜನ ಆಟಗಾರ ನಡುವೆ ಟೈಮ್ ದಯವಿಟ್ಟು ಅಲ್ಲಿ ನಿಂತ ಎಲ್ಲ ಪ್ರೇಕ್ಷಕರು ಗ್ಯಾಲರಿಯಲ್ಲಿ ಕುಳಿತುಕೊಳ್ಬೇಕೆಂದು ಆಯೋಜಕರ ಪರವಾಗಿ ವಿನಂತಿ ಇದೆ. ದಯವಿಟ್ಟು ಗ್ಯಾಲರಿ ಇನ್ನೂ ಸಾಕಷ್ಟು ಸ್ಥಳಾವಕಾಶ ಇದೆ. ಇದು ನಿಮಗೋಸ್ಕರ ಹಾಕಿರುವಂತ ಗ್ಯಾಲರಿ ಇದೆ. ದಯವಿಟ್ಟು ಸಹಕಾರ ಮಾಡಬೇಕು. ದಯವಿಟ್ಟು ಆಯೋಜಕರು ಹೇಳ್ತಾ ಇದ್ದಾರೆ. ದಾಳಿಯಲ್ಲಿ ಮತ್ತೊಮ್ಮೆ ಅಮಿ ಸುಪಟಿಕಲ್ ಆಡಿದ ಇಸ್ಲಾಂಪುರ್ ಪ್ಲೇಸ್. ಅದ್ಭುತವಾದ ದಾಳಿ ಆಗ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನೆ. ಔಟ್ ಜಾಲೆಲ್ಲ ಖಾಲಿ ಬಸ. ಕೊನೆಯ ಆಟಗಾರ ಇಸ್ಲಾಂಪುರ್ ತಂಡದ ಪರವಾಗಿ ಆರಂಭಿಕ ಹಂತದಲ್ಲಿ ಮುನ್ನಡೆ ಇದ್ದಂತ ತಂಡ ಕಳೆದ 4 ನಿಮಿಷದಲ್ಲಿ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 6-3 ಪಂದ್ಯ. ಕಾದು ನೋಡ್ಬೇಕಿಲ್ಲಿ 3 ಅಂಕಗಳ ಅಂತರದೊಂದಿಗೆ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ರೆ 1+2 3.2 ಅಕಾಡೆಮಿ ಚಿಂಚಲಿ. 9-3 ಪಂದ್ಯ. ಸೂಪರ್ ಡೈ ಗೆಜ್ಗೆ ಬಿತ್ತು ನೋಡ್ಲಿ ಆಟ ಚಿಪ್ಪತ್ತಿದೆ ಎಕ್ದಮ್ ಕ್ವಾಲಿಟಿ ಅಂದ್ರೆ ಈಗ ನಮ್ಮ ಕ್ವಾಲಿಟಿ ಎಕ್ದಮ್ ಕ್ವಾಲಿಟಿ ನೋಡ್ಲಪ್ಪ ಕಬಡ್ಡಿ ನೋಡ್ಲ ಕ್ವಾಯಿಂಗ್ ಕ್ವಾಯಿಂಗ್ ಮಾಡ್ಬೇಕು ನೋಡ್ಲಿ ಯಾವಲ್ಲೇ ಒಂದು ಎಕ್ದಮ್ ಕ್ವಾಲಿಟಿಲಿ ಮಾಡ್ತಿಲ್ಲ. ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಅಕಾಡೆಮಿ ಚಿಂಚಲಿ 9 ಇಸ್ಲಾಂಪುರ್ 3. Now 10 in favor of Chinchli. Sir, next match. Sir. ಪ್ರಭುಲಿಂಗೇಶ್ವರ ತೇರ್ದಾಳ್ ಬಿ ಮತ್ತು ಸಹ್ಯಾದ್ರಿ ಕೋಲಾಪುರ. ಸಂಜು ಪ್ರಭುಲಿಂಗೇಶ್ವರ ತೇರ್ದಾಳ್ ಬಿ ತಂಡದ ಆಟಗಾರರು ಎಲ್ಲಿದ್ದೀರಾ? ಪ್ರಭುಲಿಂಗೇಶ್ವರ ತೇರ್ದಾಳ್ ಬಿ ತಂಡದ ಆಟಗಾರರು ಇದ್ದಾರೆ. ಓಕೆ. ಸಹ್ಯಾದ್ರಿ ಕೋಲಾಪುರ್ ತಯಾರಿದ್ದಾರೆ. ನೋಡಿ, ಆಟಗಾರರಲ್ಲಿ ಒಂದು ವಿನಂತಿ ಇದೆ. ಪಂದ್ಯ ಮುಗಿದ ತಕ್ಷಣ
ತಾವುಗಳು ಬೇಗನೆ ಅಂಕಣಕ್ಕೆ ಬರಬೇಕು, ಇಲ್ಲಾಂದ್ರೆ ನಿಮ್ಮ ಮುಖ್ಯ ಸಮಯದಲ್ಲಿ ಸಮಯವನ್ನ ಕಡಿತಗೊಳಿಸಲಾಗುವುದು. ದ್ವಿತೀಯಾರ್ಧ ಆರಂಭದ ಮೊದಲೇ ದಾಳಿಯಲ್ಲಿ ಮತ್ತೊಮ್ಮೆ ಆಮಿ ಚಿಂಚಲಿ ತಂಡದ ಪರವಾಗಿ ಯುವ ದಾಳಿಗಾರ. ಎಂಟ್ರನ್ಸ್ ಅಲ್ಲಿ ನಿಂತವ್ರು ಎಲ್ಲರೂ ಕೂಡ ಗ್ಯಾಲರಿಗೆ ಕುತ್ಕೊಳ್ಳಿ. ಆದ್ಮೇಲೆ ಸಾಕಷ್ಟು ಕರ್ನಾಟಕ ರಾಜ್ಯದ ಅನೇಕ ತಂಡಗಳು ಈ ಒಂದು ಪಂದ್ಯಾವಳಿಯ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾವೆ. अपनी जगह ले ಪಂದ್ಯಾವಳಿ ಯಶಸ್ಸು ಆಗಲಿಕ್ಕೆ ಒಂದು ತಿಂಗಳ ಕಾಲ ಪರ್ಯಂತ ತಮ್ಮ ಮನೆಯ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಪ್ರಭುಲಿಂಗೇಶ್ವರ ಕಬಡ್ಡಿ ತಂಡ ತೇರ್ದಾಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆತಕ್ಕಂಥ ಕಬಡ್ಡಿ ವೈಭವಕ್ಕೆ ಸಾಕಷ್ಟು ಮಾನ್ಯರ ಸಹಕಾರ ಜೊತೆಗೆ ಪ್ರೋತ್ಸಾಹದೊಂದಿಗೆ ಇವತ್ತು ಕಬಡ್ಡಿ ಪಂದ್ಯಾವಳಿ ಅತಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಪಂದ್ಯಾವಳಿಯನ್ನ ಹಗಲಿರುಳು ಶ್ರಮಿಸಿದಂತ ಶ್ರಮಿಕರು ಮಾಜಿ ಕಬಡ್ಡಿ ಆಟಗಾರರು ಶ್ರೀಯುತ ಸಂಜೀವನ ಹೊಸಮನಿರವರು, ಅಡಿವೆಪ್ಪನ ಹೊಸಮನಿರವರು, ಸುರೇಶನ ಮುಗಳಕೋಡ್ರವರು, ಮಲ್ಲಯ್ಯನ ವಂಕಿಮಠರವರು, ಹಾಗೆಯೇ ಅನೇಕ ಎಲ್ಲ ಅವರ ಗೆಳೆಯರ ಬಳಗವನ್ನು ಸೇರಿಕೊಂಡು ಅಭೂತಪೂರ್ವ ಅಂತ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಡೋಡ ಚಿಂಚಲಿ ದಾಡ್ರ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 40,001 ರೂಪಾಯಿ ಕೊಟ್ಟು ಮಾಡಿರುವಂತ ಶ್ರೀ ಮಾಂತೇಶ್ ಶಂಬೇವಾಡಿ ಮಾಜಿ ಕೆಬಿ ಸಾಹೇಬರು ಕೊಟ್ಟು ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಟ್ರೋಫಿ ಶ್ರೀ ಮಂಜು ಕೊಡತೆ ಬ್ಯಾಂಡ್ ಮಾಸ್ಟರ್ ತೇರ್ದಾಳ್ ಅವರು ಕೊಟ್ಟು ಮಾಡಿದ್ದಾರೆ. ದ್ವಿತೀಯ ಬಹುಮಾನ 30,001 ರೂಪಾಯಿ ಡಾಕ್ಟರ್ ಮಲ್ಲು ಪಾಟೀಲ್ ಹೋಮ್ ಹಾಸ್ಪಿಟಲ್ ತೇರ್ದಾಳ್, ಡಾಕ್ಟರ್ ಅಶ್ವಿನಿ ಮದಲ್ಮಟ್ಟಿ ಅವರು ಕೊಟ್ಟು ಮಾಡಿದ್ದಾರೆ. ಕೊನೆ 5 ನಿಮಿಷ, the last 5 minutes go, शेवटची 5 मिनिट 10 तृतीय ಬಹುಮಾನ 20,001 ರೂಪಾಯಿ हमारी सानवी आईगಳಿ. ಹಾಗೆಯೇ ದ್ವಿತೀಯ ಬಹುಮಾನಕ್ಕೆ ಒಂದು ಟ್ರೋಫಿ ಕೊಡುಗೆ ಶ್ರೀ ಪ್ರಕಾಶ್ ಹಳ್ಳಿಗಿಡದರು ಕೈಪಾಲೆ ವ್ಯಾಪಾರಸ್ಥರು ತೇರ್ದಾಳ್ ಅವರು ನೀಡಿದ್ದಾರೆ. ತೃತೀಯ ಬಹುಮಾನಕ್ಕೆ ಒಂದು ಟ್ರೋಫಿ ಕೊಡುಗೆ ಗಾರ್ದಿ ಎಲೆಕ್ಟ್ರಿಕಲ್ಸ್ ತೇರ್ದಾಳ್ ಅವರು ನೀಡಿದ್ದಾರೆ. ಚತುರ್ಥ ಬಹುಮಾನ 15,001 ರೂಪಾಯಿ ಡಾಕ್ಟರ್ ಲವಿತ್ ಗುರಿ ಅಲ್ಲಪ್ರಭು ಹಾಸ್ಪಿಟಲ್ ತೇರ್ದಾಳ್, ಡಾಕ್ಟರ್ ಶ್ರೀಮಂತ್ ಉಪ್ಪಾರ್ ಅವರು ಜಂಟಿ ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಟ್ರೋಫಿ ಅವರು ಕೊಡು ಮಾಡಿದ್ದಾರೆ. ಅನೇಕ ಮಾನ್ಯರು ಇಂಥ ಒಂದು ಪಂದ್ಯಾವಳಿ ಯಶಸ್ಸು ಆಗಬೇಕಾದ್ರೆ ಅನೇಕ ಲಕ್ಷ ರೂಪಾಯಿ ಖರ್ಚು ವೆಚ್ಚ ಇರುತ್ತದೆ. ಪಂದ್ಯಾವಳಿಗೆ ಸಂಪೂರ್ಣ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂಥ ಎಲ್ಲ ಕಬಡ್ಡಿ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಅಲ್ಲಪ್ರಭುಲಿಂಗೇಶ್ವರ ಕಬಡ್ಡಿ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಲಾಸ್ಟ್ 4 minutes ಗೋ, ಕೊನೆ 4 ನಿಮಿಷ 11:05. प्रभुलिंगेश्वर तेरदाळ बी ಮತ್ತು सह्याद्री कोल्हापूर. दिस इज द लास्ट टाइम फाइनल कॉल फॉर यू. चला सह्याद्री कोल्हापूर, आपल्याला तिसरा पुकार आहे, मैदानात द्यायचा आहे. प्रभुलिंगेश्वर तेरदाळ बी तो मैदानದಲ್ಲಿ ಬರಬೇಕು. ಬನ್ನಿ. ನಂಬರ್ 7 ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಔಟ್ ಇಸ್ಲಾಂಪುರ್. ದ್ವಿತೀಯಾರ್ಧದ ಮೊದಲನೆಯ ಸಮಯದ ಬೆಳಿಗ್ಗೆ ಸದ್ಬಳಕೆಯಲ್ಲಿ ಇಸ್ಲಾಂಪುರ್ ತಂಡದ ಆಟಗಾರರು ದಯವಿಟ್ಟು ಗ್ಯಾಲರಿ ಬಿಟ್ಟು ಕೆಳಗಡೆ ನಿಂತ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಇದೆ. ಆಯೋಜಕರ ಪರವಾಗಿ ನಿಮಗೋಸ್ಕರ ಕುಳಿತುಕೊಳ್ಳಲಿಕ್ಕೆ ಬಹಳ ಒಂದು ಸುಸಜ್ಜಿತವಾದ ಗ್ಯಾಲರಿಯನ್ನ ಕಲ್ಪಿಸಿಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಗ್ಯಾಲರಿಯಲ್ಲಿ ಕುತ್ಕೊಳ್ಬೇಕೆಂದು ನಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಪಂದ್ಯಾವಳಿಯ ವೀಕ್ಷಣೆ ಮಾಡಲಿಕ್ಕೆ ಪಂದ್ಯಾವಳಿಗೆ 5,001 ರೂಪಾಯಿಯನ್ನ ಕೊಡುಗೆ ನೀಡಿರುವಂತಹ ಹಾಗೆಯೇ ರಸಮಂಜರಿ
ಕಾರ್ಯಕ್ರಮವನ್ನ ಕೊಡುಗೆ ನೀಡಿರುವಂತಹ ಶ್ರೀ ಸತ್ಯಪ್ಪ ಮಾಕ್ಲಿರವರು, ಶ್ರೀ ಶ್ರೇಯಸ್ ಮಾನ್ಗಾವಿರವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಅವ್ರ ಜೊತೆಗೆ ಸತ್ಯಪ್ಪ ಮಾಕ್ಲಿ ಮತ್ತು ಪ್ರಕಾಶ್ ಕಲ್ವಿಕರವರು ಪ್ರಗತಿಪರ ರೈತರು. ಈ ಪಂದ್ಯ ಮುಗಿದ ನಂತರ ತಾವುಗಳು ಮೈದಾನಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಆದ್ಮೇಲೆ ದಯವಿಟ್ಟು ತಾವುಗಳು ಈ ಒಂದು ಕಮಿಟಿಯ ಕರೆಗೆ ಹೋಗ್ಬಿಟ್ಟು ಆಗಮಿಸಿ ಪಂದ್ಯಾವಳಿಯನ್ನ ವೀಕ್ಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. सह्याद्री कोल्हापूर मैदान चला. प्रबल नेशन तेरदाळ बी ತಂಡ ತಾವು ಮೈದಾನದಲ್ಲಿ ಬರಬೇಕು. ಬನ್ನಿ. ಮಗ ಮೋಸ ಮಾಡ್ಕೊಂಡು ನೋಡ್ಲಿ ಹಾಗನೇ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಅಮಾನ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಕೊಹಿನೂರು ಮಾಲಿಂಗ್ಪುರ್ ತಂಡದ ಆಟಗಾರರು ಉಸ್ಮಾನ್ ಅವರು ವೇದಿಕೆ ಕಡೆಗೆ ಆಗಮಿಸಬೇಕು. ಲಾಸ್ಟ್ 2 minutes ಗೋ. ಕೊನೆಯ 2 ನಿಮಿಷ. शेवटची 2 मिनिट 13 ಪಾರ್ 13-5 ಪಂದ್ಯ ಸಾಗ್ತಾ ಇದೆ. ಆರಂಭದ ಉದ್ದಕ್ಕೂ ಕೂಡ ಚಿಂಚಲಿ ತಂಡ ಮುನ್ನಡೆಯೊಂದಿಗೆ ಪಂದ್ಯ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಗೆಲುವಿನ ಹಾದಿಯಲ್ಲಿ ತನ್ನ ದಾಪಗಾಲಿರ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ. ಪ್ರಯತ್ನ ಬಂದಾದ್ರೂ ಕೂಡ ಯಶಸ್ಸು ಆಗ್ತಾ ಇದೆ. ಬೇಡವಾದಂತ ಟ್ಯಾಕಲ್ಗೆ ಮುಂದಾದಂತ ಆಟಗಾರರು ಮೈದಾನದಲ್ಲಿ ಲೈಟ್ ವೆಸ್ಟ್ ಆಗಬೇಕು. ಡೋಡ ಇಲೆವೇಷನ್ಸ್ ಕ್ವಾಲಿಟಿ ಆಫ್ ದ ಮರ್ಸಿ ಡೋಡ ದಾಳಿ ಇದೆ. ಸುಪ್ಪಟಿಗೆ ಲಾನ್ ಇದೆ. ಡೋಡ ದಾಳಿಯಲ್ಲಿ ಒಬ್ಬ ಯುವ ದಾಳಿಗಾರನ ಬಳಸ್ತಾ ಇದ್ದಾರೆ. ಯುವ ಆಟಗಾರ ಪ್ರೌಢ ವಿಭಾಗದಲ್ಲಿ ಓದತಕ್ಕಂತ ಆಟಗಾರ. ಕಾದ್ ನೋಡ್ಬೇಕಿಲ್ಲಿ ಪ್ರಯತ್ನ ಬರ್ತಾ ಇದೆ. ಆದ್ರೂ ಕೂಡ ಅಂಗಡದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ 2 points to ಇಸ್ಲಾಂಪುರ್. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ. ಪ್ರಬಲ್ ನೇಷನ್ तेरदाळ बी ತಂಡ ತಾವು ಬೇಗನೆ ಮೈದಾನದಲ್ಲಿ ಬರಬೇಕು. ಸಹ್ಯಾದ್ರಿ ಕೋಲ್ಹಾಪುರ ಚಲಾ ಮೈದಾನ. ಸಹ್ಯಾದ್ರಿ ಕೋಲ್ಹಾಪುರ ಅವ್ರು ಅಪ್ಡೇಟ್ ಮಾಡಿ. ಬಕ್ಲೈನ್ ಮುಟ್ಟಲಿಕ್ಕೆ ಅವಕಾಶವಿಲ್ಲ. ನೋಡ್ಬೇಕಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಂದ್ಯ ಕೊನೆ ಹಂತಕ್ಕೆ ಬಂದರೂ ಕೂಡ ಪ್ರಯತ್ನವನ್ನ ಬಿಡ್ತಾ ಇಲ್ಲ ಇಸ್ಲಾಂಪುರ ಯುವ ಆಟಗಾರರು. ಅದ್ಭುತವಾದಂತ ಚೈನ್ ಟ್ಯಾಕಲ್ ಇತ್ತು. ಮಿಸ್ಟೇಕ್ ಆಗ್ತಾ ಇದೆ. ಸೂಪರ್ ರೈಡ್ ಆಗುವ ಸಾಧ್ಯತೆ ಇದೆ. ಕಾದ್ ನೋಡ್ಬೇಕಿಲ್ಲಿ ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. ಸೂಪರ್ ರೈಡ್ ಬರ್ತಾ ಇದೆ ಆರಂಭಿಕ ಹಂತದಲ್ಲಿ. ಎಸ್ ಪಂದ್ಯ ಮುಕ್ತಾಯ. ಇಸ್ ಮ್ಯಾಚ್ ಇಸ್ ಓವರ್ ವಿನ್ ಬೈ ಅಕಾಡೆಮಿ ಚಿಂಚಲಿ. ಎರಡು ತಂಡಗಳಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರ. ಹಲೋ ಸತ್ಯಪ್ಪ ಮಾಕಾಳಿ ಅವರು, ಪ್ರಕಾಶ್ ಕಾಲ್ತಿಪ್ಪಿ ಅವರು ಮೈದಾನದಲ್ಲಿ ಆಗಮಿಸಬೇಕು. ಪಂದ್ಯಾವಳಿಗೆ ಸಂಪೂರ್ಣ ಸಹಕಾರ